ಸಿನಿಮಾ ರಂಗದಲ್ಲಿ ಕೊನೆಯದಾಗಿ ಕಲಿತ ಪಾಠ ಅಂದ್ರೆ ಏನು? ಏನಿಲ್ಲ, ಅದೊಂದು ನೋಡ್ಬೇಕಾಗಿತ್ತು, ನೋಡ್ಕೊಂಬಂದೆ ಹೋಗಿ. ಅಲ್ಲಿ ಏನಿತ್ತು ಅಂತ ನೋಡಿದೆ ನಾನು. ಒಳ್ಳೇದಿದೆ ಕೆಟ್ಟದಿದೆ? ಒಳ್ಳೇದಿಲ್ವೇ ಇಲ್ಲ, ಬರೀ ಕೆಟ್ಟದ್ದು. ಕೆಟ್ಟದಿದೆ. ಇಲ್ಲ ಸಾರ್ ವಾರಸ್ತಾರ ಇದ್ದಿರೋ ಮನೆ, ಗುರುವಿಲ್ಲದ ಮಠ, ಕನ್ನಡ ಚಿತ್ರರಂಗ ಎಲ್ಲ ಮಾಲೀಕರೇ. ಇಲ್ಲಿ ಯಾರು ನೌಕರರು ಸೇವಕರು ಯಾರು ಆಗಕ್ಕೆ ರೆಡಿ ಇಲ್ಲ. ಇವತ್ತು ಹೇಳಿದ್ನಲ್ಲ ಸರ್, ನಿರ್ಮಾಪಕ ಅಂದ್ರೆ ಅವನೊಬ್ಬ ನನ್ನ ದೃಷ್ಟಿಯಲ್ಲಿ ಹೈ ಕ್ಲಾಸ್ ಗುಲಾಮ ಸರ್. ಗುಲಾಮ ಅಂದ್ರೆ ಅವನಿಗೊಂದು ಗೌರವ ಇದೆ, ನಿರ್ಮಾಪಕನ ಗೌರವ ಇಲ್ಲ ಸರ್ ಇಂಡಸ್ಟ್ರಿ. ಈ ಬೆಂಕೋಶ್ರೀ ಸಿನಿಮಾ ರಂಗದಲ್ಲಿ ಕೊನೆಯದಾಗಿ ಕಲಿತ ಪಾಠ ಅಂದ್ರೆ ಏನು? ಏನಿಲ್ಲ, ಅದೊಂದು ನೋಡ್ಬೇಕಾಗಿತ್ತು, ನೋಡ್ಕೊಂಬಂದೆ ಹೋಗಿ. ಅಲ್ಲಿ ಏನಿತ್ತು ಅಂತ ನೋಡಿದೆ ನಾನು. ಒಳ್ಳೇದಿದೆ ಕೆಟ್ಟದಿದೆ? ಒಳ್ಳೇದಿಲ್ವೇ ಇಲ್ಲ, ಬರೀ ಕೆಟ್ಟದ್ದು. ಕೆಟ್ಟದ್ದೇ, ಶೂನ್ಯ. ಒಳ್ಳೇದೇನು ಸಿಕ್ಕಲ್ಲ, ಯಾರಿಂದ ಏನು ಬಯಸಕ್ಕಾಗಲ್ಲ. ಬಹುಶಃ ಚೆನ್ನಾಗಿರೋರೆಲ್ಲ ಒಳ್ಳೇದು ಇದೆ ಅಂತ ಎಲ್ಲ ಬರೀ ಸುಳ್ಳು. ನೀವು ಹೇಳ್ದಂಗೆ ಒಂದಿಷ್ಟು ಗೆದ್ದಿರೋರೆಲ್ಲ ಒಳ್ಳೇದು ಇಲ್ಲ ಸರ್. ಅದೇ ಆ ಒಳ್ಳೇದು ಗೆದ್ದೈತಲ್ಲ, ಸೋತರು ಅವ್ರಿಗೆ ಏನ್ ಮಾತಾಡ್ತಾರೆ ಗೊತ್ತಲ್ಲ ನಿಮ್ಗೆ. ನಿಮ್ಮ ಹತ್ರ ದುಡ್ಡಿದೆ, ನನ್ನ ಹತ್ರ ದುಡ್ಡಿಲ್ಲ, ನಾನು ನಿಮ್ಮ ಬಗ್ಗೆ ಒಳ್ಳೇದೇನು ಮಾತಾಡ್ಲಿ? ಕರೆಕ್ಟ್. ನಾನು ನಿಮ್ಮ ಬಗ್ಗೆ ಏನು ಒಳ್ಳೇದು ಮಾತಾಡ್ಲಿ ಹೇಳಿ? ಇದಕ್ಕೊಂದು ಹೇಳಿದ್ನಲ್ಲ ಸರ್, ಚೇಂಬರ್ ಅಂತ ಇರ್ತದೆ ಅಂತ ಹೇಳಿದ್ನಲ್ಲ, ಒಂದು ಗಟ್ಟಿಯನ್ನು ನಿಂತ್ಕೋಬೇಕಾಗಿತ್ತು ಎಲ್ಲ ವಿಷಯದಲ್ಲೂ. ಇಲ್ಲಲ್ಲ, ಅದೇ ಹೇಳ, ಅದನ್ನು ಪ್ರೆಸ್ ಎಲ್ಲ ಹೇಳಿದೀನಿ ಸರ್. ಇಲ್ಲ ಸಾರ್ ವಾರಸ್ತಾರ ಇಲ್ದಿರೋ ಮನೆ, ಗುರುವಿಲ್ಲದ ಮಠ, ಕನ್ನಡ ಚಿತ್ರರಂಗ. ಸಿಂಪಲ್ ಲೈನ್ ಅಷ್ಟೇ ಅಲ್ವಾ? ವಾರಸ್ತಾರ ಇಲ್ದಿರೋ ಮನೆ, ಗುರುವಿಲ್ಲದ ಮಠ. ಮಠದಲ್ಲಿ ಗುರು ಇಲ್ಲ, ಮನೆ ವಾರಸ್ತಾರ ಇಲ್ಲ. ಇದನ್ನ ಕಲ್ಪನೆ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ. ಚಿತ್ರರಂಗದ ಎಲ್ಲ ಮಾಲೀಕರೇ. ಇಲ್ಲಿ ಯಾರು ನೌಕರರು ಸೇವಕರು ಯಾರು ಆಗಕ್ಕೆ ರೆಡಿ ಇಲ್ಲ. ದುಡಿಬೇಕು ಸರ್, ಇಳಿಬೇಕು ಸರ್, ಯಾರಿಗೂ ನೋವು ಕೊಡಬಾರ್ದು ಸರ್. ಇವತ್ತು ಹೇಳಿದ್ನಲ್ಲ ಸರ್, ನಿರ್ಮಾಪಕ ಅಂದ್ರೆ ಅವನೊಬ್ಬ ನನ್ನ ದೃಷ್ಟಿಯಲ್ಲಿ ಹೈ ಕ್ಲಾಸ್ ಗುಲಾಮ ಸರ್. ಅವನು ಎಲ್ಲದನ್ನು ಕೊಡಬೇಕು. ಗುಲಾಮ ಅಂದ್ರೆ ಅವನಿಗೊಂದು ಗೌರವ ಇದೆ, ನಿರ್ಮಾಪಕನ ಗೌರವ ಇಲ್ಲ ಸರ್ ಇಂಡಸ್ಟ್ರಿನಲ್ಲಿ. ನಾನು ಎಲ್ಲಾರು ಕರೀರಿ ಸರ್, ಗಂಟಾಘೋಷವಾಗಿ ಹೇಳ್ತೀನಿ. ನಾನು ದುಡ್ಡು ಬಿಡಿ, ದುಡ್ಡೇ ಆದ್ನ ಸರ್. ನಾವು ಹೇಳಿದ್ನಲ್ಲ ಸರ್, ನಾವು ನೋಡಿ ಏನು ಇಲ್ಲದೆ ಬೆಳೆದಂಥವ್ರು, ದುಡ್ಡು ಬರುತ್ತೆ ದುಡ್ಡು ಹೋಗುತ್ತೆ, ಯಾವುದಕ್ಕೂ ನೀವು ಗಣನೆ ತಗೊಳಕ್ ಆಗೋದಿಲ್ಲ. ಒಂದು ಮಾತು ಹೇಳಿ ಇಷ್ಟ ಮುಗಿಸ್ತೀನಿ. ಹೇಳಿ ಸರ್. ನನ್ನ ಸಿನಿಮಾದಲ್ಲಿ ಮೊಟ್ಟ ಮೊದಲನೇದಾಗಿ ಮಂದಾಕಿನಿ ಸಿನಿಮಾದಲ್ಲಿ 300 ಜನಕ್ಕೆ ವಿಮೆ ಮಾಡಿಸಿದ್ದೆ ನಾನು. ಇನ್ ಕೇಸ್ ಆಫ್ ಎನಿ ಡೆತ್ ಎಲ್ರಿಗೂ ಕೊಡಿಸಿದ್ದೆ ನೋಡಿ. ಕಲಾವಿದರಿಗೆ, ತಂತ್ರಜ್ಞರಿಗೆ ಇಷ್ಟೆಲ್ಲ ಮಾಡಿಸಿ ನನ್ನ ಸಿನಿಮಾ ಯಾವ್ದೋ ಸಿನಿಮಾ ಮಾಡಿದೀನೋ, ಮುಹೂರ್ತದ ಕಂಪ್ಲೀಟ್ ಆಗಿ ಕುಂಬಳಕೌಡೆ ದಿವಸ ಎಲ್ರಿಗೂ ಬಂದವ್ರಿಗೆ ಎಲ್ರಿಗೂ ರೇಮಂಡ್ಸ್ ಬಟ್ಟೆನೇ ಕೊಡಬೇಕು, ರೇಷ್ಮೆ ಸೀರೆನೇ ಕೊಡಬೇಕು, ಅವತ್ತು ನಾನ್ ವೆಜ್ ಊಟ ಮಾಡಿಸ್ಬೇಕು, ವೆಜ್ ಅವ್ರಿಗೆ ವೆಜ್ ಕೊಡಿಸ್ಬೇಕು ಅಂತ ಹೇಳಿ ಮಾಡಿದ್ದು. ಅವೆಲ್ಲ ಈ ನಾವೇನು ಹೇಳ್ಕೊಳ್ಳೋಂಥ ವಿಚಾರ ಅಲ್ಲ. ನಿರ್ಮಾಪಕರನ್ನ ಉಳಿಸ್ಕೊಳ್ಳಿ ಇಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಸರ್, ತುಂಬಾ ವಿಷಯಗಳಿದಾವೆ. ನಡೆದಲ್ಲ ಈಚೆ 1 ಅವರ್ ಕುತ್ಕೊಂಡು ಮಾತಾಡುವಂಥ ವಿಷಯಗಳಲ್ಲ ಇದು. ನಿಜ, ಬಹಳ ವಿಷಯ ಇದೆ. ವಿಷ್ಣುವರ್ಧನ್ ಸಿನಿಮಾ ಬಂದ್ರೆ ನಮ್ಮ ಥಿಯೇಟ್ರಲ್ಲಿ ಒಂದು ಸ್ಕ್ರೀನ್ ಒಂದು ಲೈನ್ ಪೂರ್ತಿ ಹೊಗಳೋರು ಕುತ್ಕೊಂಡ್ರೆ ಅದ್ ಹಿಂದೆ ಲೈನ್ ತಗೊಳ್ಳೋರು ಕೂತಿರ್ತಾರೆ. ಒಳ್ಳೆ ಸೀನ್ ಬಂದಾಗ ಜಾಡ್ ಸೀಟ್ ಕೊದ್ಬಿಟ್ಟಿರ್ತಾರೆ. ಏನ್ ಸಿನಿಮಾ ಅಂತ ಹೇಳಿ ಥಿಯೇಟರ್ ಈಚೆ ಬಂದ್ರೆ ಮೈಕ್ ಇಟ್ಕೊಂಡು ನಿಂತಿರ್ತಾರೆ. ಹೆಂಗಿದೆ ಸಿನಿಮಾ ಅಂತ ಕೇಳ್ತಾರೆ. ಒಬ್ರು ಸೂಪರ್ ಆಗಿದೆ ಅಂತ, ಒಬ್ರು ಪರವಾಗಿಲ್ಲ ನೋಡ್ಬೋದು ಅಂತಾರೆ. ಬೆಳಗ್ಗೆ ಚಾನಲ್ ಬರ್ತದೆ, ಇದು ಮಿಶ್ರ ಪ್ರತಿಕ್ರಿಯೆ ಪಡ್ಕೊಂಡೈತೆ, ಮುಂದಿನ ದಿನಗಳಲ್ಲಿ ಯಾವ ತರ ಪಿಕಪ್ ಆಗುತ್ತೋ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಇದು ಸಿನಿಮಾ, ಇದೇ ಸಿನಿಮಾ. ಎಲ್ಲ ತರದ್ದು ಜನ ಇರ್ತಾರೆ. ಏನೋ ಮಾಡ್ಬೇಕು. ನಾನು ಆಂಕರ್ ಹೇಳಿದೆ ಸರ್, ತುಂಬಾ ಆಸೆ ಇಟ್ಕೊಂಡಿದ್ದೆ, ಬಹಳ ಆಸೆ ಇಟ್ಟಿದ್ದೆ. ನಾನು ಒಂದು 100 ಎಕರೆ ಜಾಗ ತಗೋಬೇಕು, ದೊಡ್ಡ ಜಾಗ ಲೇಔಟ್ ಮಾಡಬೇಕು, ಇದು ಸಂಬಂಧಪಟ್ಟಂತ ಕಲಾವಿದರಿಗಾಗಲಿ ತಂತ್ರಜ್ಞರಿಗಾಗಲಿ ಯಾರು ಏನೇ ಬೆಳೆಸಿ ಅದಕ್ಕೆ ವಸತಿ ಏನೋ ಒಂದು ಮಾಡಬೇಕು, ಬಹಳ ಹುಚ್ಚಿತ್ತು ನನಗೆ. ಅದು ನನ್ನ ಕನಸಿತ್ತು. ಸರಿ, ಕನ್ಸಂಡ್ ಇಲ್ಲ. ಹೇಳಿದ್ದಲ್ಲ ಈಗ, ಹಠ ಇದೆ, ಗುರಿ ಇದೆ, ಭಾವನೆ ಇದೆ, ಛಲ ಇದೆ, ಬಲ ಇದೆ, ರೋಷ ಇದೆ. ಡಿಸಿಪ್ಲಿನ್ ಇಲ್ಲ. ಡಿಸಿಪ್ಲಿನ್ ಇಲ್ವೇ ನಿಮ್ಗೇನು ಸಿಕ್ಕೋದಿಲ್ಲ. ಕ್ಲೋಸ್ ಫಸ್ಟ್ ಶಿಸ್ತುಬದ್ಧ ಜೀವನ ಮಾಡ್ಕೊಂಡು ಹೋಗ್ಬೇಕು ಸರ್, ಅಷ್ಟೇ. ಎಲ್ಲದೂ ಸಿಗುತ್ತೆ. ಪ್ರಯತ್ನ ಪಡಿ, 1 ವಾರ ಪ್ರಯತ್ನ ಪಡಿ. ಎದ್ದೇಳೋದು, ಮಲಗೋದು, ತಿಂಡಿ, ಊಟ, ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಆಗೋಡ್ಬೇಕು. ಇವತ್ತಿಗೂ ಫಾಲೋಅಪ್ ಮಾಡ್ತಾ ಇದ್ದೀನಿ. ನಾನು ಜೀವ ಇರೋ ತನಕ ಫಾಲೋಅಪ್ ಮಾಡ್ತೀನಿ. ಶಿಸ್ತು ಆದ್ಯತೆ ಕೊಡ್ತೀನಿ. ಅದೇ ಕಾಪಾಡು. ದುಡ್ಡಿಂದ ಹೋಗ್ಲೇಬೇಡಿ, ಕೆಲಸ ಮಾಡಿ, ದುಡ್ಡು ಬರುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು.
ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.